ಇನ್ನು ಐಟಿ ದಿಗ್ಗಜ ಸಂಸ್ಥೆ ಇನ್ಫೋಸಿಸ್ ವಿವಾದದಲ್ಲಿ ಸಿಕ್ಕಾಕೊಂಡಿದೆ. ಮೈಸೂರು ಕ್ಯಾಂಪಸ್ನಿಂದ 400 ಮಂದಿ ಟ್ರೈನಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದ ರೀತಿ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಅದೀಗ ಪ್ರಧಾನಮಂತ್ರಿಗಳ ಸಚಿವಾಲಯ ಕೂಡ ತಲುಪಿದೆ. ಈಗ ಲೇ ಆಫ್ ಮಾಡೋದು ಇದೆಲ್ಲ ಕಾಮನ್ ಅಪ್ಪ. ಎಕ್ಸಸ್ ಸ್ಟಾಫ್ ತೆಕ್ಕೊಂಬಿಡೋದು, ಕಾಮನ್ ಮಾಡೋದು, ಲೇ ಆಫ್ ಮಾಡೋದು, ಬೆಂಚ್ ಸ್ಟ್ರೆಂತ್ ಕಿತ್ತಾಕೋದು ಮಾಡೋದು ಇವೆಲ್ಲ ತುಂಬ ಕಾಮನ್ ಆಗೋದು. ಇದು ಏನಕ್ಕೆ ತೆಗೆದಿದ್ದಾರೆ ಗೊತ್ತಿಲ್ಲ. ಈಗ ಅಮೆರಿಕಲ್ಲೆಲ್ಲ ರಾತ್ರೋರಾತ್ರಿ 10,000 ಎಂಪ್ಲಾಯಿಗಳನ್ನ ಗೂಗಲ್, ಆ್ಯಪಲ್, ಇನ್ನೊಂದು ಮತ್ತೊಂದು ಕಿತ್ತು ಬಿಸಾಕ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ ಅವ್ರ ಪಡುಗರು. ಏನಕ್ಕೆ ತೆಗೆದಿದ್ದಾರೆ ಗೊತ್ತಿಲ್ಲ, ಏನೋ ಮಾಡ್ತಾರೆ. ಅದೇನಕ್ಕೆ ಅಂತ ಅವ್ರು ಉತ್ತರ ಕೊಡ್ತಾರೆ. ಈಗ ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ಐಐಟಿ ರಾಂಚಿ ವಿವಾದಾತ್ಮಕ ಅಂತೆಲ್ಲ ಹೇಳಬಾರ್ದು, ಅದೇ ಮುಂದುವರೆದಿದೆ. ಬಾಯಿ ತೆಗೆದಿದ್ದಾರೆ ವಿವಾದ ಆಗಿದೆ ಅಂತ ಹೇಳಬೇಕು. ಐಐಟಿ ರಾಂಚಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ತಾವು ವರ್ಚುವಲ್ ಆಗಿ ಮಾತನಾಡುವಾಗ ಯಾರೋ ಹ್ಯಾಕ್ ಮಾಡಿ ಅಸಭ್ಯ ವಿಡಿಯೋ ಪ್ರದರ್ಶನ ಮಾಡಿದ್ರು. ಇದು ಪ್ರಜಾಪ್ರಭುತ್ವನ, ಇದು ನ್ಯಾಯನ ಅಂತೆಲ್ಲ ಕೇಳಿದ್ದಾರೆ. ಈ ಆರೋಪವನ್ನ ಕೇಂದ್ರ ಶಿಕ್ಷಣ ಇಲಾಖೆ ಖಂಡಿಸಿದ್ದು, ರಾಂಚಿಯಲ್ಲಿರೋದು ಐಐಟಿ ಅಲ್ಲ, ಐಐಟಿ ಅಂತ ಹೇಳೋ ಮೂಲಕವಾಗಿ ಅವ್ರಿಗೆ ನಾವು ಇನ್ವೈಟೇ ಮಾಡಿರಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸ್ಯಾಮ್ ಪಿತ್ರೋಡ ಏನೋ ಒಂದು ವಡ ಹೋಗತ್ತ ಕಡೆಗೆ ಪಿತ್ರೋಡ ಅಲ್ಲ ಸರ್, ಅವ್ರಿಗೆ ಇನ್ವಿಟೇಷನ್ ಹೋಗಿಲ್ಲಂತೆ. ಸುಮ್ಮನೆ ಹೋಗಿ ನಾನು ಏನೋ ಮಾತಾಡಿದೆ ಅಂತ ಹೇಳ್ಕೊಂಡ್ರೆ ಹೆಂಗ್ ಸರ್? ಕನಸ ಅಂತ ಕನ್ಸಲ್ಟ್ ಅರಳೋ ಮುರಳೋ ಆಗ್ಬಿಟ್ಟಿದ್ಯೋ ಇರ್ಬೋದು. ಹಗಲಲ್ಲೇ ಕೂತ್ಕೊಂಡು ಅಸಂಪ್ಷನ್ ಊಹೆ ಮಾಡ್ಕೊಂಡು ಆಗುತ್ತೆ. ಆ ಥರದ್ದು ಏನಾರು ಬಂದ್ಬಿಟ್ಟಿದ್ಯಾ? ಅಲ್ಝೈಮರ್ ಬರುತ್ತಲ್ಲ, ಆ ಟೈಪಲ್ಲಿ, ಅರಳೋ ಮರಳೋ ಟೈಪಲ್ಲಿ ಏನಾರು ಜಾಸ್ತಿ ಮಾತಾಡಿ ಹಂಗೇನಾದ್ರು ನನ್ಗೆ ಇಲ್ದಿರ ಅರ್ಥ ಆಗ್ತಿಲ್ಲ. ಹೇಗೆ ರಾಂಚಿನಲ್ಲಿ ಐಐಟಿ ಇಲ್ಲ, ಟ್ರಿಪಲ್ ಐಟಿ ಇರೋದು. ಆ ಟ್ರಿಪಲ್ ಐಟಿನವ್ರನ್ನ ಕೇಳಿದ್ರೆ ಏನ್ರಯ್ಯ ನೀವಾರು ಕರೆದಿದ್ರೇನ್ರಪ್ಪ ಅಂದರೆ ನಮ್ಗೇನು ತಲೆ ಕೆಟ್ಟಿದ್ಯಾ ಅಂತಾರೆ ಅವರು. ಕರೆದೇ ಇಲ್ಲ. ಇವ್ನಿಗೆ ರಾಂಚಿ ಎಲ್ಲಿಂದ ಹೊಳೆಯಿತು, ಆ ಇನ್ವಿಟೇಷನ್ ಎಲ್ಲಿಂದ ಹುಟ್ಕೊಂಡು ಬಂತು, ಅಲ್ಲಿ ಯಾವುದೋ ಎರಾಟಿಕ್ದು ಸೀನ್ಸ್ ಯಾರೋ ಹ್ಯಾಕ್ ಮಾಡಿ ಒಳಗೆ ಹಾಕಿಬಿಟ್ರು. ಇವ್ರೆಲ್ಲೋಗಿ ಮಾತಾಡಿದ್ರು. ಈ ರಾತ್ರಿ ಯಾವ ಫಿಲಮ್ ನೋಡ್ತಾರೋ, ಏನು ಮಾಡ್ತಾರೋ, ಏನು ಊಹೆ ಮಾಡ್ಕೋತಾರೋ ಯಾವನು ಗೊತ್ತು. ಹೋಗ್ರೆ ರೈ ಸರಿ.